For the first time in 18 seasons, the Royal Challengers Bangalore are the champions of the Tata IPL 2025. For the first time in 18 seasons, the Royal Challengers Bangalore are the champions of the Tata IPL 2025. For the first time in 18 seasons, the Royal Challengers Bangalore are the champions. ಬೆಂಗಳೂರಿನಿಂದ ಪ್ರವೀಣ್ ಕುಮಾರ್ ಅವರು ಕರೆ ಮಾಡಿದ್ದಾರೆ. ಸರ್, ಬೆಂಗಳೂರಿನಲ್ಲಿ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ? ಸೆಲೆಬ್ರೇಷನ್ ಹೆಂಗಿದೆ? ಸರ್ ನಮಸ್ತೆ. ನಮಸ್ಕಾರ ಸರ್, ಯಾವ ಏರಿಯಾದಿಂದ ಕರೆ ಮಾಡಿದ್ದೀರಾ ಸರ್? ಬೆಂಗಳೂರಲ್ಲಿ ಎಲ್ಲಿದ್ದೀರಾ? ಯಲಹಂಕದಿಂದ ಕರೆ ಮಾಡ್ತಾ ಇದ್ದೀನಿ ಸರ್. ಸರ್, ಸೆಲೆಬ್ರೇಷನ್ ಹೆಂಗಿದೆ? ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ ಅಂತ? ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್. ಹೌದಾ? ಹಾ ಸರ್. ಸರ್, ಈಗಲೇ ಇಷ್ಟು ಖುಷಿ, ಇನ್ನು ಕಪ್ಪು ಗೆದ್ರೆ ಹೆಂಗೆ ಸರ್? ಸರ್ ತುಂಬಾ ಖುಷಿ ಆಗುತ್ತೆ ಸರ್. ಈ ಸಲ RCB ನಮ್ದೆ. RCB ನಮ್ದೇ ಸರ್, ಕಪ್ಪು ನಮ್ದೇ. ಹಾ, ಈ ಸಲ ಕಪ್ ನಮ್ದೆ ಸರ್. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದೀರಾ? ತುಂಬಾ ಕಾನ್ಫಿಡೆನ್ಸ್ ಇದೆ ಸರ್. ಸೊ ಅಷ್ಟು ಕಾನ್ಫಿಡೆನ್ಸ್ ಬರೋದಕ್ಕೆ ಏನು ಕಾರಣ ಸರ್, ಹೇಳಿ ಸರ್. ಸರ್ ಈ ಸಲ ನೋಡಿ ಹೇಗಿದೆ RCB ಇದು, ತುಂಬಾ ಖುಷಿ ಆಗಿದೆ ಸರ್. ಓಕೆ ಓಕೆ, ಧನ್ಯವಾದಗಳು ಪ್ರವೀಣ್ ಕುಮಾರ್ ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿದ್ದಕ್ಕೆ. ಎಸ್, ರಮೇಶ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೆಂಗ್ ಸರ್, ಫೈನಲ್ ಎಂಟ್ರಿ ಕೊಟ್ಬಿಟ್ರಲ್ಲ ಸರ್, ಎಷ್ಟು ಖುಷಿ ಆಗ್ತಿದೆ? ಅಂತೂ ಬಂದಿದೆ, ಖುಷಿ ಆಗ್ತದೆ. ಈ ಸಲ ಕಪ್ ನಮ್ದು, ಗ್ಯಾರಂಟಿ. RCB ಜೈ. ಓಕೆ, ನಮಗೆ ತುಂಬಾ ಸೊ ಸಂತೋಷ. ಹೆಂಗ್ ಅನ್ಸ್ತಿತ್ತು ಇವತ್ತು ಮ್ಯಾಚ್ ನೋಡ್ತಾ ನಿಮ್ಗೆ? ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ನಮ್ಮ ಅಣ್ಣವ್ರು ಇದ್ದಿದ್ರೆ ಇವತ್ತು ಏನು ತುಂಬಾ ಸಂತೋಷ ಪಡ್ತಾ ಇದ್ರು. ಸರ್, ಇಷ್ಟು ಖುಷಿ ಪಡ್ತಿದ್ದೀರಾ ಅಂತಿದ್ರ, ಬಟ್ ನಿಮ್ ವಾಯ್ಸ್ ಯಾಕೋ ಡಲ್ ಇದೆಯಲ್ಲ ಸರ್, ಸ್ವಲ್ಪ ಜೋಶಲ್ಲಿ ಹೇಳಿ ನೋಡೋಣ ಒಂದ್ಸಲ. ಇವತ್ತು ನಮ್ಮ ಅಣ್ಣವ್ರು ಇದ್ದಿದ್ರೆ ಏನಾಗ್ತಿತ್ತು? ರಾಜ್ಕುಮಾರ್ ಅಭಿಮಾನಿ, ಕರ್ನಾಟಕ. ಸರ್, ಈ ಸಲ ಕಪ್ ನಮ್ದು ಒಂದ್ಸಲ ಅಣ್ಣವ್ರು ಹೇಳ್ದಂಗೆ ಹೇಳಿ ಸರ್. ಈ ಸಲ ಕಪ್ ನಮ್ದೇ, ಮಡಿ ಇಲ್ಲ ನೋಡಿ, ದೇಶಕ್ಕೋಸ್ಕರ ಓಡಾಡಬೇಕು. ಅಬ್ಬಬ್ಬಬ್ಬ ಸರ್, ಸರ್ ಸರ್ ಅಣ್ಣವ್ರು ಹೇಳಿದ್ರು, ಇನ್ನು ಯಾರಾದ್ರೂ ಹೇಳ್ತಾರೆ ನೋಡೋಣ ಸರ್, ಬೇರೆ ಏನಾದ್ರು ಪ್ರಯತ್ನ ಮಾಡಿಯಲ್ಲ ಸರ್? ಈ ಸಲ ಕಪ್ ನಮ್ದೇಪ್ಪ. ಸರ್ ಒಂದ್ಸಲ ಇಷ್ಟು ಚೆನ್ನಾಗಿ ಹೇಳಿದ್ರು ಸರ್ ಅಣ್ಣವರು, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಈ ಸಲ ಕಪ್ ಗ್ಯಾರಂಟಿ ಅಂತ ಹೆಂಗ್ ಹೇಳ್ಬೋದು ಸರ್, ಒಂದ್ಸಲ ಹೇಳ್ಬೋದಾ? ಈ ಸಲ ಕಪ್ ನಮ್ದೇ, ಗ್ಯಾರಂಟಿ ಗ್ಯಾರಂಟಿ. ಈ ಸಲ ಬೆಂಗಳೂರು ಚಾಲೆಂಜ್ ನಮ್ದೇ, ಕಪ್ ನಮ್ದೇ. ಸರ್, ಎಷ್ಟು ಖುಷಿ ಆಯ್ತು ಗೊತ್ತಾ ಸರ್ ಇದನ್ನ ಕೇಳಿ. ಸರ್, ಯಾವಾಗಿಂದ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇದ್ದೀರಾ ನೀವು? ನೋಡ್ತಾ ಇದ್ದೀನಿ, ಚೆನ್ನಾಗಿ ನ್ಯೂಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿದ್ದಕ್ಕೆ. ಎಸ್, ಬೆಂಗಳೂರಿನಿಂದ ಕಾರ್ತಿಕ್ ಕರೆ ಮಾಡಿದ್ದಾರೆ. ಕಾರ್ತಿಕ್, ಸೆಲೆಬ್ರೇಷನ್ ಯಾವ ರೀತಿ ಆಗಿದೆ? ಸೆಲೆಬ್ರೇಷನ್ ಮಾತ್ರ ಪೀಕ್ ಲೆವೆಲ್ ಅನ್ಕೊಳ್ಳಿ ಸರ್. ತುಂಬಾ ಎಲ್ಲ ಫುಲ್ ಯೂನಿವರ್ಸಿಟಿಯಲ್ಲೆಲ್ಲ ಫುಲ್ ಪಾರ್ಟಿ, ಫುಲ್ ದೊಡ್ಡದಾಗಿ ಎಲ್ಲ ಕುಣಿತವ್ರೆ, ಡ್ಯಾನ್ಸ್ ಮಾಡ್ತವ್ರೆ. ಅದಕ್ಕೆ 9 ವರ್ಷ ಆದ್ಮೇಲೆ RCB ಫೈನಲ್ ಗೆ ಬಂದಿರೋದು. ಯಾವ ಯೂನಿವರ್ಸಿಟಿಯಿಂದ ನೀವಿರೋದು? ಬೆಂಗಳೂರು ಯೂನಿವರ್ಸಿಟಿ ಸರ್. ನೀವು ಬೆಂಗಳೂರು ಯೂನಿವರ್ಸಿಟಿ ನಿಮಗೆ ಗೊತ್ತಲ್ವಾ? ಸೊ ಯಾವ ರೀತಿಯಾಗಿ ಸೆಲೆಬ್ರೇಷನ್ಸ್ ಗಳ ಆಗ್ತಾ ಇದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ? ಸರ್ ಇಷ್ಟೊತ್ತೆಲ್ಲ ಫುಲ್ ಕುಣಿದು ಡ್ಯಾನ್ಸ್ ಮಾಡಿ ಕಿರ್ಚಾಡಿ ಎಲ್ಲ ಮಾಡಿ ಇವಾಗ ತಾನೇ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಸೊ ಈಗಲೇ ಇಷ್ಟು ಸೆಲೆಬ್ರೇಷನ್ ಇದೆ, ಕಪ್ಪು ಗೆದ್ದಾಗ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ? ಕಪ್ಪು ಗೆದ್ದಂತೂ ತುಂಬಾ ಕಷ್ಟ ಸರ್ ಬೆಂಗಳೂರಲ್ಲಿ ಓಡಾಡೋದ್ ಮಾತ್ರ. ಯಾಕೆಂದ್ರೆ RCB ಕಪ್ ಹೊಡಿಬೇಕು ಅನ್ನೋದು ಒಬ್ಬರದಲ್ಲ ಇಬ್ಬರದಲ್ಲ, ತುಂಬಾ ಇಡೀ ಆಲ್ ಓವರ್ ವರ್ಲ್ಡ್ ಅಲ್ಲೇ ಕಾಯ್ಕೊಂಡಿದ್ದಾರೆ. ಹೈಯೆಸ್ಟ್ ಫ್ಯಾನ್ ಬೇಸ್ ಇರೋದು RCBಗೆ. ಸೊ ಹೆಂಗ್ ಕಾಯ್ಕೊಂಡಿದ್ದಾರೆ ಅಂದ್ರೆ ಕಪ್ ಮಾತ್ರ ಈ ಸಲ ಹೊಡಿಲೇಬೇಕು ಸರ್. 2016ರಲ್ಲಿ ಫೈನಲ್ ಬಂದು ಡಿಸಪಾಯಿಂಟ್ ಮಾಡಿರೋದು ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ. ಈಗ್ಲೂ ಅದನ್ನೇ ರಿವೈಂಡ್ ಮಾಡ್ಕೊಂಡು ಬದುಕ್ತಾ ಇದೀವಿ. ಈ ವರ್ಷ ಏನಾದ್ರು ಕಪ್ ಹೊಡೆದ್ ಬಿಟ್ರೆ ಮಾತ್ರ ಸೆಲೆಬ್ರೇಷನ್ ಅದನ್ನ ಹೇಳಕ್ಕೆ ಆಗಲ್ಲ ಸರ್, ಮಾತೇ ಇಲ್ಲ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಅವರೇ.